ಪಾಪ ಫೋನ್ ನಂಬರ ಕೊಟ್ಟೈತಲ್ಲ ಹುಡುಗಿ ನಾ ಮಾತಾಡು ಚೆನ್ನಾಗಿ ಎಲ್ಲನ ಅದು ಇದೂ ಹೇಳು ಮಾತಾಡ್ಕೊಂಡು ನೀನು ಹುಡುಗಿ ತಗ ಸೆನಕ್ಕಿರಂಗೆ ಇವಾಗ ಹುಡುಗಿಯರ್ ತಗೆಲ್ಲ ನಾ ಮಾತಾಡಬೇಕು ಪಿಚ್ಚರಿಗೆ ಕರ್ಕೊಂಡು ಹೋಗ್ಬೇಕು, ಡ್ರೆಸ್ ಕೊಡಿಸ್ಬೇಕು, ಎಲ್ಲನ ಚೆನ್ನಾಗಿ ಕೊಡಿಸು. ಹುಡುಗಿ ಬತ್ನಿಂದವಳು ಇವತ್ತು ಪಿಚ್ಚರಿಗೆ ಕರ್ಕೊಂಡೋಗು, ಅಲ್ಲೆಲ್ಲ ತಿಂಬಕ್ಕೆ ಜ್ಯೂಸು ಚಿಪ್ಸು ಎಲ್ಲ ಕೊಡಿಸು. ಈಗಿನ ಹುಡುಗಿಯರು ಅದನ್ನೇ ಒಪ್ಕೊಂಬೋದು ಹಂಗೆ ಅದನ್ನ ಎಲ್ಲನ ಸ್ಯಾನೆ ಕೊಡಿಸು. ನೀನು ಸ್ಯಾನೆ ಕೊಡಿಸಿರಿ ಎಲ್ಲನ ಹುಡುಗಿ ನೀನು ಬಿಟ್ಟು ಬೇರೆ ಮದುವೆ ಆಗೋದೇ ಇಲ್ಲ. ಹುಡುಗಿ ಮಾತ್ರ ಬೋಲ್ ಚೆನ್ನಾಗಿದ್ದಾಳೆ. ಇನ್ನೇನು ಒಡವೆನೂ ಮಾಡಾಕೆ ಬಂದ್ವಿ ಇವತ್ತು. ಎರಡಳೆ ಸರ ನೆಕ್ಲೆಸು ಎಲ್ಲನ 10 ಲಕ್ಷ ರೂಪಾಯಿ ಒಡವೆ ಆತಪ್ಪ. 10 ಲಕ್ಷ ರೂಪಾಯಿ ಬರೀ ಒಡವೆಗೆ ಆತು. ಅದಕ್ಕೇ ಅವಳು ಬಂದಿದ್ಲು ಇವತ್ತು ಹೋಗಿ ಹಾಕಿ ಬಂದ್ವಲ್ಲ ಎಲ್ಲ ಅವಳಿಗೆ ಹೇಳಿರೋ ಡಿಸೈನೇ ಹಾಕಿರೋದು ನಾವು. ಅದಕ್ಕೇ ಫೋನ್ ನಂಬರ್ ಇಸ್ಕೊಂಡು ಬಂದ್ವಿ. ನೀನು ಮಾಡಿದ್ದೆ ನಾಳೆ ಫೋನ್ ಬಿಡು ಮಾಡ್ತೀನಿ ಅಂತ ಅಂದ್ಲಪ್ಪ. ನಾನು ಫೋನ್ ಮಾಡು ಮಾತಾಡೋ ಅಂತ ಮಾತಾಡ್ಕೊಂಡು ಸೆನಕ್ಕಿರೊಂದೆ ಸರಿ ಆಯ್ತು ಕಣತ್ತೆ ಅಂದ್ಲಿ. ಎಷ್ಟು ಚೆನ್ನಾಗಿ ಮಾತಾಡಿಸ್ತಾಳೆ ಆಳೆ, ನಿಜವಾಗ್ಲೂ ಭಾಳ ಚೆನ್ನಾಗಿ ಮಾತಾಡಿಸ್ತಾಳೆ ಕಣಪ್ಪ. ಸರಿ ಬಿಡಮ್ಮ. ನಾನು ಬರೋಣ ಅಂತಿದ್ದೆ. ನನಗೆಲ್ಲ ಸ್ವಲ್ಪ ಅರ್ಜೆಂಟ್ ಕೆಲಸ ಐತಿ, ಯಾರೋ ಹೇಳಿದ್ರು ಹೋಗಿದ್ದೆ. ಸರಿ ಆಯ್ತು ಹೇಳು. ಮಾತಾಡುತ್ತೆ ಹುಡುಗಿ ನಂತಾಗೇನು ಚೆನ್ನಾಗೇ ಮಾತಾಡುತ್ತೆ. ಫೋನ್ ಮಾಡಿದಾಗ ಚೆನ್ನಾಗೇ ಮಾತಾಡುತ್ತೆ. ಹೋಗ್ತಾ 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 ಎಲ್ಲನ ಚೆನ್ನಾಗೇ ಏನು ಮಾತಾಡುತ್ತೆ ಹೇಳು. ಫಸ್ಟಿಗೆ ಸ್ವಲ್ಪ ನಾಚಿಕೆ, ಹಂಗೆ ಮಾತಾಡಲ್ಲ. ಆಮೇಲೆ ಹೋಗ್ತಾ ಹೋಗ್ತಾ ಮಾತಾಡುತ್ತೆ. ನಂಗೆ ಒಡವೆ ಹಾಕಿ ಬಂದಿದ್ರಿ ಇವತ್ತು. ಒಡವೆ ಆದಮೇಲೆ ಡೇಟ್ ಯಾವತ್ತು ಕೇಳ್ಬಿಟ್ಟು ಫಿಕ್ಸ್ ಮಾಡ್ಕೊಬಿಡೋಣ. ಇವಾಗೇನಪ್ಪ ನಾಳೆ ದುಡ್ಡು 5 ಲಕ್ಷ ಕಟ್ಕೊಂಡಿದ್ವಿ. ನಂದು 5 ಲಕ್ಷ ಕಟ್ಟಿರೆ ನನ್ನ 3-4 ದಿನದೊಳಗೆ ಮಾಡಿಕೊಡ್ತಾರೆ. ನಿಮ್ಗೆ ಯಾವ ಬೇಕು ವಾರದೊಳಗೆ ಮಾಡಿಕೊಡ್ತಾರೆ. ಯಾಕಂದರೆ ಬಂಗಾರದ ರೇಟು ದಿನಕ್ಕೂ ಸ್ಯಾನೆ ಆಗುತ್ತಲ್ಲ. ಮೊದಲೊಂದು ತಿಂಗಳಾದ್ರೂ ಕೊಡ್ತಿರ್ಲಿಲ್ಲ, ಮಾಡೋಕೆ ಬಂದರೆ ಇವಾಗ ಏನಿಲ್ಲ, ಒಂದು 3-4 ದಿನಕ್ಕೆ ಕೊಡ್ತಾರೆ. ನಾವು ಎಷ್ಟು ಬೇಗ ಹೇಳ್ತೀವೋ ಅಷ್ಟು ಬೇಗನೆ ಮಾಡಿಕೊಡ್ತಾರೆ ಇವಾಗ. ಯಾಕಂದರೆ ಬಂಗಾರದ ರೇಟ್ ದಿನಕ್ಕೂ ಜಾಸ್ತಿ ಆಗುತ್ತೆ. ಜಾಸ್ತಿ ದಿನ ಇಕ್ಕಾಮಲ್ಲ, ಅವ್ರಿಗೆ ಲಾಸ್ ಆಗುತ್ತೆ ಅಂತ ನಾವು ಇವತ್ತಿನ ರೇಟಿಗೆ ಹಾಕಿ ಬಂದಿರ್ತೀವಿ. ತಿರ್ಗ ಅವ್ರು ಇನ್ನೂ ಸಣ್ಣ ದಿನ ಮಾಡಿರಿ, ಇನ್ನೊಂದು ವಾರ 15 ದಿವಸ ಮಾಡಿರಿ ಅಷ್ಟೊತ್ತಿಗೆ ಜಂಪ್ ಆಗುತ್ತೆ ರೇಟು ಅಂತ ಹೇಳಿ ಮುಂಚೆಗೆ ಮಾಡಿಕೊಡ್ತಾರೆ ಪಾಪ. ನಾವು ಹಾಕಿ ಬಂದಿದ್ದ ತಕ್ಷಣವೇ ಮಾಡಿಕೊಡ್ತಾರೆ. ಎಲ್ಲನ ಚೆನ್ನಾಗೇ ಮಾಡಿಕೊಡ್ತಾರೆ. ಇವಾಗ ಒಂದು 3-4 ದಿನಕ್ಕೆ ಒಡವೆ ಮಾಡಿಕೊಡ್ತಾರೆ. ಡೇಟ್ ಫಿಕ್ಸ್ ಮಾಡೋದು ಇನ್ನೊಂದು ವಾರಕ್ಕೆ ಡೇಟ್ ಫಿಕ್ಸ್ ಮಾಡಿ ಸುಮ್ಮನೆ ಹೋಗಿ ತಾಳಿ ಕಟ್ಕೊಂಡು ಬರೋದೇನಿ. ಹುಡುಗಿ ಅದೇ ಹೇಳಿದ್ಲು, ನಮ್ಮ ಸಂಬಂಧಿಕರೆಲ್ಲ ಯಾರೂ ಇಲ್ಲ ಮತ್ತು ಎಲ್ಲ ಕೇಳ್ತಾರೆ, ದೇವಸ್ಥಾನ ಹತ್ರ ಮದುವೆ ಮಾಡ್ಕೊಂಬರೋಣ ಅಂತ ಹೇಳೋದು. ಅದಕ್ಕೆ ಬಿಡಮ್ಮ ನಾವೇ ಇದ್ದೀವಿ ಚೆನ್ನಾಗೇ ಮಾಡೋಣ ಅಂತಂದ್ವಿ. ಅದಕ್ಕೆ ಹುಡುಗಿ ಯಾಕೆ ಒಪ್ಕೊಂಬಿಲ್ಲಪ್ಪ. ನಮಗೆ ಯಾರೂ ಇಲ್ಲ, ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮನಿಗೆ ಗೊತ್ತಾದರೆ ಅವರೆಲ್ಲ ಸುಮ್ಮನೆ ಇಲ್ಲದ್ದೆಲ್ಲ ಹೇಳ್ತಾರೆ, ಬಂಜಾಗ್ಲ ಮಾಡೋದು ಎಲ್ಲ ಮಾಡ್ತಾರೆ. ಅದಕ್ಕೆ ಯಾರಿಗೆ ಹೇಳೋದು ಬೇಡ ಅಂತ ಹೇಳ್ತಾ ಇದ್ಲು ಹುಡುಗಿ. ಸರಿ ಆಯ್ತಮ್ಮ ನಿನ್ನಂಗೆ ಆಗಲಿ ಅಂತಂದು ಅದು ಸರಿ ಸುಮ್ಮನೆ ಯಾತಕ್ಕೆ ದುಡ್ಡು ಖರ್ಚು ಮಾಡೋದು ಅಂತಿಲ್ಲ ಹುಡುಗಿ. ಭಾರಿ ಬುದ್ಧಿವಂತೆ ಹೇಳಪ್ಪ. ಬುದ್ಧಿವಂತೆ ಆಗಿರೋದಕ್ಕೆ ಮತ್ತೆ ಅವಳು ಅವ್ರ ಚಿಕ್ಕಪ್ಪ ಅವ್ರ ದಡಮ್ಮವ್ರ ಸವಾಸ ಎಲ್ಲನ ಬೇಡ ಅಂತ ಹೇಳಿ ಬಿಸಾಕಿ ಬಂದು ಇಲ್ಲಿರೋದು. ಸವಾಸನೇ ಬೇಡ. ಯಾಕೆ ಒಟ್ಟು ಜನ ಈಗ ಇಲ್ಲದ ಕಿತಾಪತಿ ಮಾಡ್ತಾರೆ. ಅದಕ್ಕೆ ಬೇಡವೇ ಬೇಡ ಅಂತ ಅಂತಾಳ ಅವಳು. ಸರಿ ಆಯ್ತಳಮ್ಮ. ಆ ಹುಡುಗಿ ಹೆಂಗೆ ಹೇಳ್ತಾಳ ಹಂಗೆ ಅಷ್ಟೇ, ನಮ್ದೇನಿಲ್ಲ. ಫೋನ ಮಾತಾಡ್ಕೊಂಡು ಏನಕ್ಕೈದ ನಗ್ನಗ್ತಾ ಇರೋದು ಇವನು. ಇವನು ಅವಾಗಲೇನಿ ಅಲ್ಲೇನೇನೋ ನಿಮ್ಮ ಮದುವೆ ಮಾಡಮ್ಮ ಅಂಬನ್. ಫೋನ ಮಾತಾಡ್ತಾನಲ್ಲ ಅದಕ್ಕೆ ನಗ್ತಾನೆ ನೋಡು. ಹಂಗೆ ಅಂದಾಡ್ಕೇನು ಬಿಡು, ಮಾತಾಡ್ಕೊಂಡು ಚೆನ್ನಾಗಿರ್ಲೇಳು. ಹೆಂಗ ಒಳ್ಳೆ ಸೊಸಿ ಕೇಳು. ಅದಕ್ಕೆ ರಜಮ್ಮ ನೀನು ಅನ್ನೋದು ಸರಿ ಅವನಿಗೆ. ಚೆನ್ನಾಗಿ ಬೈತೀನಿ. ಇನ್ನು ಊರಾಗೆಲ್ಲ ಕಾಣಂಗೆ ಅವನ್ನ ಚೆನ್ನಾಗಿ ಬೈತೀನಿ ತಡಿ. ಅಲ್ಲ ಲೋಪರ್ ನನ್ನ ಮಗ. ಯಾಕಕ್ಕ ಏನಾಯ್ತು? ಅಲ್ಲ ನೋಡಮ್ಮ, ನೀರು ಬೀಳ್ಬಾರ್ದು ಅಂತ 2 ಬೋರ್ ಫೇಲ್ ಆಗಂಗೆ ಮಾಡ್ದ ಮನೆಯಾಳ. ಹೊಟ್ಟೆ ಉರಿದು ಹೋಗ್ತೈತೆ ನನಗೆ. ನಿಜವಾಗ್ಲೂ ನನಗೆ ತುಂಬ ಬೇಜಾರಾಗ್ತೈತೆ ಕಣಮರಾಜು. ಹಂಗೆ ಮತ್ತೆ ಅವ್ನು ಒಟ್ಟುರ್ಕೋ ಬರೋ ಒಳ್ಳೆನಲ್ಲ ಅಕ್ಕ ಅವನು. ನಾನು ಅವತ್ತೇ ಹೇಳೋಣ ಅನ್ಕೊಂಡೆ. ನೀವು ದುಡ್ಡಿರೋ ಅಂತಾರೆ ಎಲ್ಲನೂ ಬೇರೆಯವ್ರನ್ನ ಕರ್ಕೊಂಬಂದು ಬೋರ್ ಪಾಯಿಂಟ್ ಮಾಡಿಸ್ರಿ ಅಂತ. ನೋಡು ನಿನ್ನ ಕಣ್ಣು ಮುಂದೆಲ್ಲ ಹಾಕಿಸ್ತೀನಿ ನೋಡಲ್ಲ. ಬೇರೆಯವ್ರನ್ನ ಕರ್ಕೊಂಬಂದು ಪಾಯಿಂಟ್ ಮಾಡಿಸಿ ನೋಡಿ ನೀರು ಬೀಳ್ದಂಗೆ ಬಂದಿರಲಿ ನನ್ನ ಮಗನೇ. ನೋಡಿ ನಿನ್ನ ಕಣ್ಣೆದ್ರಿಗೆ ಹಾಕಿಸ್ತೀನಿ ನೋಡು ಅಂತ ಹೇಳಿದ್ದೀನಿ. ಅಲ್ಲ ಲೋಪರ್ ನನ್ನ ಮಗ ಅಂತದೆ ಮಾಡೋದು. ಅವಳು ಬೇರೆ ಬಂದವಳು ತಡಿ, ಅವಳಿಗೆ ಸರಿಯಾಗಿ ಹೇಳ್ತೀನಿ. ನಿನ್ನ ಗಂಡ ಎಂತ ಅನ್ಯಾಯ ಮಾಡಿದೆ, ಹಿಂಗೆ ಅನ್ಯಾಯ ಮಾಡಿ ಉದ್ಧಾರ ಆಗಲ್ಲ ನೀವು ಅಂತ ಹೇಳ್ತೀನಿ. ಕಣಕ್ಕ ಹೋಗಿ ಸರಿಯಾಗಿ ಬೈಯಿ. ಅವಳು ಜಂಬದವಳು. ಅಷ್ಟಿಷ್ಟು ಜಂಬ ಎಲ್ಲ ಇಡೀ ಊರಾಗ್ಲಾರ್ದು ಜಂಬ ಅವಳಿಗೆ ಐತೆ. ಅಷ್ಟಿಷ್ಟು ಜಂಬದ ಲೌಡಿ ಅಲ್ಲ ಅವಳು, ಭಾರಿ ದಿಮಾಕಿನ ಲೌಡಿ ಅವಳು. ಸರಿಯಾಗಿ ನೀನು ಗ್ರಾಚಾರ ಬಿಡಿಸಿ ಹೇಳ್ತೀನಿ. ಹೋಗಿ ಸರಿಯಾಗಿ ಮಾತಾಡಿರೋ ಅವಳೆಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ತಾಳೆ. ಬಳು ಒಳ್ಳೆಯವಳಲ್ಲ ಅಕ್ಕ ಅವಳು, ನಿಜ ಹೇಳ್ತಾ ಇದ್ದೀನಿ. ಏನಪ್ಪ ಇದು ಅಮ್ಮ ಹಿಂಗೆ ಹೇಳ್ತಾಳೆ ಅಂತ ಹೇಳಿದ್ರು ಪರವಾಗಿಲ್ಲ, ನಮ್ಮ ಮನೆ ಹಾಳಾಗಲಿ ಅಂತಲೇ ಕಾಯ್ತಾ ಇದ್ದಾರೆ ಅವರಿಬ್ರು ಗಂಡ ಹೆಂಡತಿ. ನಾವು ಇನ್ನೂ ಒಳ್ಳೇದು ಬಯಸ್ತೀವಕ್ಕ ಯಾರಿಗೇ ಆಗಲಿ. ಪಾಪ ನೀನು ಒಳ್ಳೇದೇ ಮಾಡಿದ್ಯಾ. ನೀನು ಒಳ್ಳೇದು ಮಾಡಿದ್ರು ನೋಡು ನಿನಗೆ ಎಂಥದ್ದು ಮಾಡ್ಯಾವಳು ಅವಳು. ಹಾಗೆ ಮತ್ತೆ ಬಲು ಒಳ್ಳೆಯವಳಲ್ಲ. ಅದಕ್ಕೆ ನೋಡು ನೀನು ಸರಿಯಾಗಿ ಹೇಳು ಅವಳಿಗೆ. ಹಿಂಗೆಲ್ಲ ಮಾಡಿದ್ರೆ ನೋಡು ಸರಿ ಇರೋದಿಲ್ಲ ನೀನು ಅಂತ ಹೇಳಿ ಸರಿಯಾಗಿ ಹೇಳ್ಬಿಡು. ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ತಾಳೆ. ಬೇರೆ ಯಾರ ತಗನ ಪಾಯಿಂಟ್ ಮಾಡಿಸ್ಕೊಂಡಿದ್ರೆ ಆಗಿತ್ತಮ್ಮ.
ಅಯ್ಯೋ ಸುಮ್ಮನಿರು. ಏನೋ ಮೊಲ್ ಮಗ್ಳಾಗ ಐದಾರೆ ಅಂತ ಕೇಳವ್ರೆ, ಇಂಥದ್ದೇ ಮಾಡೋದು. ಇಂಥ ಮಾಡಬಾರ್ದು, ಕೇಣಿ ಕಿತಾಪತಿ ಮಾಡಬಾರ್ದು ಏನೇ ಅಂದ್ರೂ. ಅವಳು ಕೇಣಿ ಅಕ್ಕ, ಅಷ್ಟಿಷ್ಟು ಇಲ್ಲ. ಯಾರು ಮುಂದುವರಿಬಾರ್ದು, ನಾನು ಒಬ್ಬನೇ ಚೆನ್ನಾಗಿರ್ಬೇಕು. ಎಲ್ಲ ನನ್ನ ಹತ್ರ ಬರಬೇಕು. ಸಿದ್ಲಿಂಗ ಅಂತ ಹೊಸ್ಕೊಂಡು ಅವನ ಹತ್ರ ಹೋಗ್ಬೇಕು. ಹಂಗೆ ನಾವು ಹೊಸ್ಕೊಂಡು ಹೋಗ್ಲಿಲ್ವಲ್ಲ, ಅದಕ್ಕೆ ನಮ್ಮನ್ನು ಕಂಡ್ರೆ ಹೊಟ್ಟೆ ಉರಿ ಅವನಿಗೆ. ಯಾವಾಗ ಹೊಲ ಮಾರಿದ್ರು ಇವ್ರು ಬಂದು ಬೇರೆ ತಗೊಂಡ್ರಲ್ಲಪ್ಪ ಅಂತೇಳಿ ಅವ್ನಿಗೆ ಪುಕ್ಸಟೆ ಕೊಟ್ಟಿದ್ರೆ ನೀನೇ ಮಾಡ್ಕೇಳಪ್ಪ ಎಲ್ಲಾನ ಅಂತೇಳಿ ನಾವು ಕೊಟ್ಟಿದ್ರೆ ಅವಾಗ ಒಳ್ಳೆಯರಾಗ್ತಿದ್ವಿ. ಅವ್ನಿಗೆ ಪುಕ್ಸಟೆ ಕೊಡ್ಲಿಲ್ವಲ್ಲ, ಅದಕ್ಕೇನೆ ಒಟ್ಟರಿ ಇವಾಗ ಸರಿಯಾಗಿ ಗಲಾಟೆ ಮಾಡಿ ಹೇಳ್ತೀನಿ. ಊರು ನಾಡು ಕಾಣಂಗೆ ಮರ್ಯಾದೆ ತೆಗಿ. ಅಲ್ಲ ಇಂಥವೇನಕ್ಕೆ ಮಾಡ್ತೀಯಲ್ಲ ಒಟ್ಟರ್ಗೆ ನನ್ನ ಮಗನೇ, ಇವಾಗ ಎಷ್ಟೊಂದು ದುಡ್ಡು ಲಾಸ್ ಆಯ್ತು, ನೀನು ಕೊಡ್ತೀಯ ನಾನು ಅಂತ ಹೇಳಿ ಗಲಾಟೆ ಮಾಡು. ಊರಾಗೆಲ್ಲ ನೋಡ್ತಾರೆ, ಅವಾಗ ಗೊತ್ತಾಗುತ್ತೆ ಅವ್ನು ಬಂಡವಾಳ. ಸಿದ್ಲಿಂಗ ಒಳ್ಳೇನು ಅಂತಾರಲ್ಲ. ನಡಿ ಹೋಗ್ತೀನಿ, ಇನ್ನು ಸರಿಯಾಗಿ ಅಂತೀನಿ ಕಣಮ್ಮ ಏನೇಂದ್ರು. ನಾನು ಏನೋ ಅಂತ ಅನ್ಕೊಂಡಿದ್ದೆ, ಆದರೆ ಇಂಥ ದರಿದ್ರ ಬುದ್ಧಿ ಐತೆ ಅಂತ ಅನ್ಕೊಂಡಿರ್ಲಿಲ್ಲ ಬಿಡು. ಅವಳಿಗೆ ಸರಿಯಾಗಿ ಹೇಳ್ತೀನಿ ತಡಿ. ಅವಳಿಗೆ ಸುಮ್ಮನಿದ್ದಿದ್ರೆ ಆಗಿತ್ತು. ಇವಳು ಜಂಬಾಳೆ ಹೇಳು. ನಿಮ್ಮ ಸಣ್ಣ ಮಗುಗ ಅವಳಿಗೂ ಸಣ್ಣ ಸೊಸಿಗೆ ಏನು ಜಂಬ ಇಲ್ಲ ಅಂತ ಅನ್ಕೊಂಡಿದ್ವಿ. ಜಂಬ ಐತಿ. ಬೋಲೋ ಜಂಬ. ಏನು ಮಾಡಿದ್ವಿ ಅಡುಗೆ? ಹಾಗೆ ತಲೆ ಊಟ ಮಾಡೋಕೆ ನಡಿಯಾಕೆ ಊಟ ಮಾಡೋಣ. ಮಾಡಿಲ್ಲಮ್ಮ ನಾನು ಅದಾಗಿಂದ ಒಟ್ಟುನು ವಾರ ಬೇರೆ ಒಟ್ಟುನೆಲ್ಲ ತೊಳ್ಕೊಂಡು ಒಟ್ಟು ಸೊಕ್ಕಳು ವಾರನ ಮಾಡ್ಕೊಂಡು ಅಲ್ಲೇದಲ್ಲೇ ಅಳ್ಳಿತ್ತು ಕಸ ಮೊಸರು ಎಲ್ಲ ವಾರನ ಮಾಡಿದ್ದೀನಿ. ತಾಯಿ ಈ ಒಟ್ಟೊಂದು ಬದುಕಿತ್ತು ಎಲ್ಲ ಮಾಡ್ಕೆ ನಾನು ಅಡುಗೆ ಮಾಡಲಿಲ್ಲ. ನಿಂತವನ್ನ ಕೊಯ್ದ್ರಲ್ಲ ಅಲ್ಲೆಲ್ಲ ಅಂತೀನಿ ಬತ್ತೀರಾ ಅಂತ. ನೀವು ಒಟ್ಟೊಂದು ಒಬ್ಳೇ ಮಾಡ್ಕೋಬೇಕು ಬದುಕೆಲ್ಲನ. ನೀವೇನು ಅಕ್ಕ ಇಬ್ಬರಳಿದ್ರು ಯಾತ ಮುಟ್ಟಲ್ಲಲ್ರಿ ತಯ್ಯಾರ ನೀವು. ನಾವೊಂದಿಟ್ಟು ಮದುವೆಗೆ ಓಡಾಡ್ತಾ ಇದೀವಿ, ಬಿಜಿ ಇದೀವಿ. ಒಡವೆ ಹಾಕಕ್ಕೆ ನಮ್ಮ ಹುಡುಗಂದಲ್ಲಿ ಮದುವೆ ಮಾಡ್ತಾ ಇದೀವಿ. ದೊಡ್ಡಂದ ಒಳ್ಳೆ ಹುಡುಗಿ ಸಿಕ್ಕೈತತ್ತ, 10 ಎಕರೆ ಹೊಲ ಐತೆ, ಮದುವೆ ಮಾಡ್ಕೊಂತ ಇದೀವಿ. ನೀನೊಬ್ಳು ಅಲ್ಲ ಹಿಂಗೆ ಮಾಡೋದು ಸರಿ ನೀನು? ಹಿಂಗೆ ಮಾಡೋದು ಸರಿ ನೀ? ನಮ್ಮ ಮದುವೆ ಕೆಲಸಗಳು ಎಲ್ಲ ಮಾಡ್ಕೋಬೇಕಾದ್ರೆ ಸುಮ್ಮನೆ ಮಾಡಬೇಕು. ಸುಮ್ಮನೆ ಇಂಥವೆಲ್ಲ ಮಾತಾಡಬಾರ್ದು. ನೀನು ಸುಮ್ಮನೆ ಮಾಡ್ಕೋಬೇಕು ನಿನ್ನ ಪಾಡಿಗೆ ನೀನು ಬದುಕ. ಒಂದಿಟ್ಟು ಅಡುಗೆ ಮಾಡಿಲ್ಲ ಅಂತೀಯಲ್ಲ, ಅಡುಗೆ ಮಾಡ್ದಲ್ಲಿ ಇನ್ನೇನು ಮಾಡ್ತೀಯ ಹೋಗತ್ತೆ. ಇಷ್ಟು ಮಾಡಿದರೆ ಉಮ್ತಿದ್ವಮ್ಮ. ಅಲ್ಲಿ ನಾವು ಅಲ್ಲಿ ಊಟ ಮಾಡೋಕ್ಕೂ ಆಗಲಿಲ್ಲ, ಟೈಮ್ ಆಯಿತು. ನಮ್ಗೆ ಎಷ್ಟು ತೊಂದರೆ ಅಂತ ನಿನಗೇನು ಗೊತ್ತು? ಎಷ್ಟು ಇವಾಗ ತೊಂದರೆ ಗೊತ್ತಾ? ಪಜೀತಿ ಬಿಡಬೇಕು ನಮ್ಮ ಕಷ್ಟ ನಮಗೆ. ನೀನೇನೋ ಹೇಳ್ತೀಯಮ್ಮ, ನೀನೇನೋ ಹೇಳ್ಬಿಡ್ತೀಯ. ಆದರೆ ಇವಾಗ ಎಷ್ಟು ಕಷ್ಟ ಅಂತ ನಮಗೆ ಗೊತ್ತೈತೆ. ಅಲ್ಲ ನಾನು ಮಾಡ್ತಮ್ಮ, ನಾನೇನೇನು ಕುಕ್ಕಂತೀನಿ. ನೀವು ಹಿಂಗೆ ಆಡ್ತೀರ. ಹೋಗಿ ಒಂದಿಟ್ಟು ಟಮಾಟೆ ಹಣ್ಣು ಆತನ ಸುಟ್ಟು ಕ್ಯೂಸಿ ಚೆನ್ನಾಗಿ ಕ್ಯೂಸ್ತೀಯ ನೀನು. ಅನ್ನ ಮಾಡಾಗ ಹೋಗು. ಇಟ್ಟೊತ್ನಾಗ ಯಾರು ಮಾಡ್ತಾರಮ್ಮ ತಾಯಿ ಇವ್ರಂತೂ. ಹೇಳು ಹಂಗೇನೆ ಮಾಡೋಣಂಬಲ್ಲ ಯಾತನ. ನಾವೊಬ್ಬರೇ ಮಾಡ್ಬೇಕಂದ್ರೆ ವಯಸ್ಸೋದಾರು ಎಲ್ಲ ವಾರನ ಮಾಡಿದೆ. ವಾರ ಬೇರೆ ಇವತ್ತು ಮುಸ್ರೆ ಕಾಸ ತೊಳೆಯೋದು ಯೋಟಿತ್ತು ಅಳ್ಳಿತ್ತು. ಹಂಗೇನೆ ಒಟ್ಟು ವಾರನ ಮಾಡಿದ್ನಿ ಸಕ್ಕಡು. ಇವಾಗ ಬೇರೆನೇ ಅಡುಗೆ ಮಾಡ್ಬೇಕಂತ ಹೋಗತ್ತ. ನಮ್ಮ ಅಕ್ಕ ಸರಿಯಾಗಿ ಗಲಾಟೆ ಮಾಡ್ಬೇಕು ಇವಾಗ. ಇಂತಾರೆ ಸರಿ ಬಗ್ಸಾಕಿ. ನಾವು ಹೆದ್ರಿಕೆಂಡ್ವಲ್ಲ, ಹಂಗೆ ಹೆದ್ರಿಕೆಂತಾರೆ ಅಂತ ತಿಳ್ಕೊಬಿಟ್ಟವ್ರಿ ಇವರು. ನಾವು ಹೆದರಿಕೆ ಬಿಟ್ವಿ ನೋಡು, ಬಿಡು ಹೋದ್ರು ಹೋಗ್ಲಿ ಅಂತೇಳಿ ನಾವು ಯಾಕೈಯಾಗ ದುಡ್ಡು ಇಲ್ಲದಕ್ಕೆ ನಾವು ಸುಮ್ಕಾದ್ವಿ. ಇವ್ರು ಸಾವುಕಾರನ ಅಲ್ಲಾಡಿಸ್ಲಿ ಗೊತ್ತಾಗುತ್ತೆ, ಸಾವುಕಾರ್ಗೆ ವಿರುದ್ಧವಾಗಿರ್ಲಿ ಗೊತ್ತಾಗುತ್ತೆ. ಸಾವುಕಾರ ಜೊತೆಗೆ ಹೋಗ್ಲಿ, ಅವ್ರು ಸರಿಯಾಗಿ ಗ್ರಾಚಾರ ಬಿಡಿಸ್ತಾರೆ ನೋಡಿ ಇವನಿಗೆ. ಬೋಲೋ ಇದ್ದಾನೆ ಅವಳು ಹಂಗೆ ಮತ್ತೆ. ಒಂದಿಟ್ಟು ಐತೆ ಅಂತೇಳಿ ನನ್ನ ಗಂಡು ದುಡಿತಾನೆ ಅಂತ ಹೆಂಗೆ ಆಡಾಳು. ಇವಾಗ ಇವ್ರ ಮುಂದೆ ಹೋಗ್ಲಿ. ಇವಾಗ ಇವ್ರು 7 ಸಾವುಕಾರರು ಗೊತ್ತಿ. ಏನಿಲ್ಲ ಹೆದರಿಕೆ ಬೇಕು. ನಡದ ಗಡ ನಡ್ಗೋಗ್ಬೇಕು. ಸಾವುಕಾರಕ್ಕೆ ನೋಡಿ ಸುಮ್ಮನಾಗಬೇಕು. ನೋಡು ಅಂಥವಳಲ್ಲ ಏನೇ ಅಂದ್ರೆ ಬಾ ನೋಡೋಣದಿಲ್ಲ ಹೆಂಗೆ ಮಾತಾಡ್ತಾರೆ. ನನಗೆ ಮಾಡ್ದಂಗೆ ಇವಾಗ ಇವು ಅಕ್ಕನ ತಗೆ ಹೋಗ್ಲಿ ಜಗಳಕ್ಕೆ ಗೊತ್ತಾಗುತ್ತೆ. ಇವು ಅಕ್ಕನ ಕೊಟ್ಟು ಮಾತಾಡಲ್ಲ, ಉಸಿರು ಬಿಡಲ್ಲ. ಯಾಕಂದ್ರೆ ಸಾವುಕಾರಲ್ಲ ಮಸ್ತ ದುಡ್ಡು ಐತೆ, ಎದುರಿಸ್ತಾಳೆ ಸರಿಯಾಗಿ ಹೆದರಿಕೆ ಅಂತಾಳೆ. ನಾವು ಅಕ್ಕನ ಸುದ್ದಿಗೆ ಹೋಗ್ಬಾರ್ದು, ಹಂಗೆ ಮಾತಾಡ್ತಾವೆ ಅಕ್ಕಯ್ಯ. ಯಾಕಂದ್ರೆ ಸಾವುಕಾರು ಇವ್ರ ತಗ ಯಾತೈತೆ, ಅವರು ಇವತ್ತು ಎಷ್ಟು ಮೇಲೆ ಇದ್ದಾರೆ. ನಮ್ಗೆ ಎದುರಿಸ್ದಂಗೆ ಅವ್ರನ್ನ ಎದುರಿಸ್ಲಿ ಗೊತ್ತಾಗುತ್ತೆ. ನೋಡ್ತಾ ಇರಿ, ಇನ್ನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.